ನನ್ನೊಂದಿಗೆ ಪ್ರಯಾಣಿಕರಿದ್ದಾರೆ. ಬೆಂಗಳೂರಿನ ಹೆಬ್ಬಳದ ಬಸ್ ನಿಲ್ದಾಣದಲ್ಲಿದ್ದೀನಿ. ಪ್ರಯಾಣಿಕರು ಏನು ಹೇಳ್ತಾರೆ ಕೇಳೋಣ. ಸರ್, ಇವತ್ತು ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡಿದ್ರು. ನೀವು ಬೆಂಬಲವನ್ನು ಸೂಚಿಸ್ತೀರಾ? ಬಸ್ಗಳು ಸಿಗ್ತಾ ಇದೆಯಾ ನಿಮಗೆ, ಹೇಗೆ ಅಂತ? ಸರ್, ಬೆಂಬಲ ಸೂಚಿಸ್ತೀನಿ. ಅವರು ದುಡಿತಾರೆ ಪಾಪ, ಕಷ್ಟಪಟ್ಟು ಅವ್ರಿಗೆ ಸಂಬಳ ಹೆಚ್ಚಿಸ್ಬೇಕು. ಅವ್ರಿಗೆ ನಾವು ಮುಷ್ಕರಕ್ಕೆ ಬೆಂಬಲ ಕೋರ್ತೀನಿ. ಬಸ್ಸುಗಳು ಬರ್ತಾ ಇವೆ, ನಾವೇನು ಮಾಡೋಕ್ಕಾಗುತ್ತೆ, ನಾವು ಪ್ರಯಾಣ ಮಾಡ್ತಾಯಿದ್ದೀವಿ. ಒಂದು ವೇಳೆ ಸಾರಿಗೆ ವ್ಯವಸ್ಥೆ ಸ್ಥಗಿತ ಆದರೆ ಜನಸಾಮಾನ್ಯರ ಮೇಲೆ ತೊಂದರೆ ಆಗುವಂಥದ್ದು, ನೀವೇನು ಹೇಳ್ತೀರಾ ಅಂತ? ತೊಂದರೆ ಆಗುತ್ತೆ, ಕಾಮನ್. ನಮ್ಗೆ ಗೊತ್ತು ಯಾಕೆ ಬರಬೇಕು, ಸ್ಟ್ರೈಕ್ ಇದೆ ಅಂತ ಬರಬಾರ್ದು. ಬಂದರೆ ಅದು ನಮ್ಮ ಜವಾಬ್ದಾರಿ ಆಗುತ್ತೆ. ಬಟ್ ಅವ್ರ ಮೇಲೆ ನಾವು ಇದು ಮಾಡಬಾರ್ದು ಸರ್. ಪ್ರಯಾಣಿಕರು ಕೂಡ ಬೆಂಬಲ ಸೂಚಿಸಬೇಕು ಅಂತ ಹೇಳ್ತೀರಾ ಪ್ರತಿಭಟನೆಗೆ? ಸಾವಿರಾರು ಕೋಟಿ ಉಚಿತ ಅದು ಇದು ಕೊಟ್ಟು, ಯೋಜನೆಗಳೆಲ್ಲ ಕೊಟ್ಟು ಇದು ಮಾಡೋಕ್ಕಿಂತ ಇವ್ರಿಗೆ ಕೊಟ್ಟರೆ ಇವರ ಮಕ್ಕಳು ಎಲ್ಲ ಇದು ಉದ್ಧಾರ ಆಗ್ತಾರಲ್ವ. ಪಾಪ ಅವ್ರು ದುಡಿದು ಅವ್ರಿಗೇನು ಇಲ್ಲದೆ ಇದ್ದರೆ 8 ವರ್ಷದಿಂದ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳಿ? ಯಾರು ಬೇಕು ಉಚಿತ ಭಾಗ್ಯಗಳೆಲ್ಲ? ಅವ್ರು ಸ್ಟಾಪ್ ಮಾಡಿ ಇವ್ರಿಗೆಲ್ಲ ಕೊಡ್ಬೋದಲ್ವ? ಯಾರ್ದೋ ಟ್ಯಾಕ್ಸು, ಯಾರ್ದೋ ದುಡ್ಡು ಯಾರಿಗೋ ಕೊಟ್ಟರೆ ಪ್ರಯೋಜನ. ಅಲ್ಲೇ ಕಡೆ ಕೂಲಿ ಬರೋಲ್ಲ. ಕೇಳಿದ್ರೆ ಗೊತ್ತಾ, 1000 ರೂಪಾಯಿ ಕೊಡ್ತಾರಾ, 2000 ರೂಪಾಯಿ ಕೊಡ್ತಾರ ಅಂತಾರೆ. ಇವ್ರು ದುಡ್ಡು ಕೊಟ್ಟು ಕೂಲಿಗೆ ಹೋಗ್ದಿರಾ ಸೋಂಬೇರಿಗಳು ಮಾಡಿದ್ದಾರೆ. ಏನು ಹೇಳ್ತೀರಾ ಸರ್ಕಾರಕ್ಕೆ? ಏನು ಹೇಳ್ತೀರಾ? ಸಾರಿಗೆ ನೌಕರರ ಮುಷ್ಕರ ಒಂದು ಕಡೆ ಆದರೆ ಸರ್ಕಾರ ನಿನ್ನೇನು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಸಭೆಗಳೇ ನಡೀತು. ರಾಜ್ಯ ಸಂಧಾನ ಸಭೆ ವಿಫಲ ಆಯಿತು. ಸರ್ಕಾರಕ್ಕೆ ಏನು ಹೇಳ್ತೀರಿ? ಸರ್, ಸರ್ಕಾರ ಇದಕ್ಕೆ ಗಮನ ಹರಿಸ್ಬೇಕು ಸರ್. ಅವ್ರ ಪ್ರಾಬ್ಲಮ್ಸ್ ಎಲ್ಲ ತೀರ್ಸೋಕ್ಕೆ ಪ್ರಯತ್ನ ಮಾಡ್ಬೇಕು ಸರ್. ಎಸ್ ಸರ್, ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ಇದಿಷ್ಟು ಪ್ರಯಾಣಿಕರು ಹೇಳುವಂಥದ್ದು. ಒಟ್ಟಾರೆಯಾಗಿ ಪ್ರಯಾಣಿಕರು ಕೂಡ ಸಾರಿಗೆ ನೌಕರರ ಪರವಾಗಿ ನಿಂತು ನಾವು ಕೂಡ ಈ ಒಂದು ಮುಷ್ಕರಕ್ಕೆ ಬೆಂಬಲವನ್ನು ಸೂಚಿಸ್ತೀವಿ ಅನ್ನುವಂತಹ ಮಾತುಗಳನ್ನು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.